ನಿನ್ನೆ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಯಪ್ರಕಾಶ್ ನಡ್ಡಾ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯಾಗಿ ಉಳಿದ 5 ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ಅಂತಿಮವಾಗಿ ಪ್ರಧಾನಿಯವರ ಜೊತೆ ಸಮಾಲೋಚನೆ ಮಾಡಿ 22ನೇ ತಾರೀಕು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ಘೋಷಣೆ ಮಾಡೋರಿದ್ದಾರೆ. ಬಹಳ ಮುಖ್ಯವಾಗಿ ಬಿಜೆಪಿ ಜೆಡಿಎಸ್ ಒಂದು ಹೊಂದಾಣಿಕೆ ಆಗ್ತಿರೋದ್ರಿಂದ ಈ ಬಾರಿ ನಾವು ಅಂದ್ಕೊಂಡಂತೆ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಬಿಜೆಪಿ ಜೆಡಿಎಸ್ ಸೇರಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ದೇವೇಗೌಡರು ಸಹ ಪ್ರಧಾನಿಯವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅಮಿತ್ ಶಾ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಇದೆಲ್ಲದರ ಪರಿಣಾಮ ನಮ್ಮ ನಿರೀಕ್ಷೆ ಮೀರಿ ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. 2-3 ದಿವಸದಲ್ಲಿ 22 ಪಟ್ಟಿ ಬಿಡುಗಡೆ ಆದಮೇಲೆ ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡೋಕ್ಕೆ ಹೊರಡ್ತೇವೆ. ಜನ ಇವತ್ತು ಮೋದಿಜಿಯವರ ಪರ, ಬಿಜೆಪಿಯವರ ಪರ ಇರೋದರಿಂದ ಇತ್ತೀಚಿನ ಹಿಂದೆ ನಡೆದಂಥ ಎಲ್ಲ ಚುನಾವಣೆಗಳಿಗಿಂತ ಈ ಚುನಾವಣೆ ನಮ್ಮ ಗೆಲುವಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ, ನಮಸ್ಕಾರ. ಸರ್, ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಒಂದು ಇದರಿಂದ ಅಂದ್ರೆ ಅಸಮಾಧಾನದಿಂದ ಚಿತ್ರದುರ್ಗ, ತುಮಕೂರು ಮತ್ತೆ ಇತರ ಭಾಗಗಳಲ್ಲಿ ಅದು ಹಿನ್ನಡೆ ಆಗುತ್ತೆ ಬಿಜೆಪಿಗೆ ಅನ್ನುವಂಥದ್ದು. ನಾನು ಮಾಧುಸ್ವಾಮಿ ಅವರ ಹತ್ರ ಇನ್ಯಾರ್ಯಾರು ಅತೃಪ್ತರಿದ್ದಾರೆ ಅವರೆಲ್ಲರ ಜೊತೆ ಮಾತನಾಡ್ತೇನೆ. ಅವರೆಲ್ಲರ ಸಹಕಾರದಿಂದಲೇ ನಾವು ಚುನಾವಣೆ ಗೆಲ್ಲಬೇಕಾಗಿದೆ. ನಾನು ಮಾತನಾಡ್ತೇನೆ ಅವ್ರ ಜೊತೆ. ಸರ್, ಸೋಮಣ್ಣಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸರ್. ಅವ್ರು ಅವತ್ತು ಹೇಳಿದ್ರು ಈ ಮಾತನ್ನು. ಯಾಕೆಂದರೆ ಅವರೊಬ್ಬರು ಚುನಾವಣೆಗೆ ನಿಲ್ಲಬೇಕು ಅಂತ ಅಪೇಕ್ಷೆ ಇದ್ದದ್ರಿಂದ ಆ ಥರ ಮಾತಾಡಿದ್ದಾರೆ. ಅವ್ರ ಜೊತೆ ಮಾತನಾಡಿ ಎಲ್ಲವನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸರ್, ಈಗ ಕೊಪ್ಪಳದಲ್ಲಿ